ಮಾಡಿಲ್ಲ ಅವಾಗೆ ವಿರೋಧ ಪಕ್ಷ ಕಟ್ಟಿ ಆ ಕಟ್ಟಿಗೆಯನ್ನು ಎನ್ಕ್ವೈರಿ ಮಾಡ್ಬೇಕೀಗ. 41 ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವ್ರಿಗೆ ಪ್ರಶಸ್ತಿ ಮಟ್ಕಾ ದಂಧೆನೆಲ್ಲ ಅರೆಸ್ಟ್ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ. ಆದ್ರೆ ನೀವು ಅರೆಸ್ಟ್ ಮಾಡಿದ್ದು 30 ವರ್ಷದಿಂದ ಇದ್ದಂತ ಕೇಸ್ನೆಲ್ಲ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಹೋಗಿದೆ. ಸುಳ್ಳು ಕೇಸ್ ಮಟ್ಕಾ ನಡೆಸೋರು ಜೂಜ್ ನಡೆಸೋರಿಗೆ ತಮ್ಗೆ ಒಪ್ಪಿಗೆ ಇದೆಯಾ? ಮೊನ್ನೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಟ್ಕಾ ನಡೆಸಬಹುದು, ಜೂಜ ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಅದನ್ನ ಮಟ್ಕಾ ನಡೆಸೋರು ಡೆಫಿನಿಷನ್ ಇಲ್ಲ. ಕರ್ಸೇವಕರು ಏನು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು ಎನಿಬಡಿ ಹೂ ಇಸ್ ಇಂಟು ಗ್ಯಾಮ್ಲಿಂಗ್, ಮಟ್ಕಾ ನಡೆಸೋರು, ಎಕ್ಸ್ಟಾರ್ಷನ್ ಮಾಡೋರು, 16 ಕೇಸ್ ಹಾಕಿಸ್ಕೊಳ್ಳೋರು ನೀವು ಕರ್ಸೇವಕರನ್ನ ರೀ, ಭಕ್ತರನ್ನ ಅಲ್ಲಿ ಬಿಜೆಪಿ ನಾಯಕರು ತಕರಾರಿಲ್ಲ ಅದರಲ್ಲಿ. ಆದ್ರೆ ನೀವು ಅಧ್ಯಕ್ಷರೇ ಇದನ್ನು ವಿರೋಧ ಪಕ್ಷ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನೀವು ಶುರು ಮಾಡ್ರಿ. ವಿರೋಧ ಪಕ್ಷದ ನಾಯಕರೇ 41 ಆಕ್ಟಿವಿಟಿಯಲ್ಲಿ ಇದ್ದಂತವ್ರಿಗೆ ನೀವು ಮನೆ ಇರ್ಲಿ ಕೊಂಡ್ರು ನೀವು ಕೇಸ್ ಎಲ್ಲ ಬಹಳ ಹಾಕೊಂಡು ಅವ್ರು ಅಪರಾಧಿಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ ವಿನಾಕಾರಣ ಹಾಕ್ತೀರಿ. ಆ ರೀತಿ ಇರ್ಬೋದು. ನೀವು ಸುಮ್ಮನೆ ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿಲ್ಲ. ನಾವು ಒಬ್ಬ ಮಟ್ಕಾ ಏಜೆಂಟು ಒಬ್ಬ ಅಂತವ್ರು ಮಾತಾಡ್ತಾ ಇದೀವಿ. ನಾವು ಕರಸೇವಕರಿಗೆ ಅಪ್ಪರ್ ಮಾಡ್ತಾ ಇದ್ದೀವಿ ಸರ್. ನಮ್ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅವರೇ ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಬೇರೆ ಸುನೀಲ್ ಕುಮಾರ್ ಮಾಡ್ಕೊಂಡು ಬಿಜೆಪಿ ಆರೋಪಗಳು ಸರ್ ಪ್ರಾರಂಭ ಮಾಡಿ. ನೀವು ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ. ಒಂದೇ ನಿಮಿಷ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ ಪ್ರೊಟೆಕ್ಷನ್ ಕರಸೇವಕ ಈಗ ಅವ್ರು ಮಾತಾಡ್ತಾರೆ ಕೊಂಡ್ರು. ಈಗ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಅಲ್ಲ ಸ್ವಾಮಿ. ಆ ಕರಸೇವಕ ಮಾತಾಡ್ತಾ ಇದ್ದಾರೆ. ಗೃಹ ಸಚಿವರು ಗೃಹ ಸಚಿವರು ಉತ್ತರ ಕೊಡ್ತಾರೆ. ಮನೆ ಕೊಂಡ್ರು ಮನೆ ರೇಪ್ ಕೇಸ್ ಬಗ್ಗೆ ಅಧ್ಯಕ್ಷರೇ ಮಾತಾಡಕ್ಕೆ ಹೇಳಿ ಅವ್ರಿಗೆ. ಸರ್ಕಾರ ಅವನು ಸೇವಕನ ಅವ ಯಾವ ಸೇವಕ ಅದನ್ನು ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.